ಸೀತಾಮಾತೆಯು ಹನುಮನಿಗೆ ಹೇಳಿದ ಸಿಂಧೂರದ ಕತೆ ಗೊತ್ತೇ ನಿಮಗೆ? ಒಮ್ಮೆ ಹನುಮಂತನು ಶ್ರೀರಾಮ ಮತ್ತು ಸೀತೆಯ ದರ್ಶನಕ್ಕಾಗಿ ಅಯೋಧ್ಯೆಗೆ ಬಂದನಂತೆ. ಬಂದವನೇ ಸೀತಾಮಾತೆಯ ಕೋಣೆಗೆ ಹೋದಾಗ ಸೀತಾಮಾತೆಯು ಆಗ ತಾನೇ ಸ್ನಾನ ಮುಗಿಸಿ ಬಂದು ನೆತ್ತಿಯ ಮೇಲೆ ಸಿಂಧೂರವನ್ನು ಇಡುತ್ತಿದ್ದಾಳಂತೆ. ಸಿಂಧೂರವನ್ನು ನೋಡಿದ ತಕ್ಷಣ ಆಂಜನೇಯನಿಗೆ ಒಂದು ಪ್ರಶ್ನೆ ಮೂಡಿತು. ಸೀತಾಮಾತೆ ಯಾಕೆ ತನ್ನ ನೆತ್ತಿಯ ಮೇಲೆ ಸಿಂಧೂರವನ್ನು ಇಡುತ್ತಿದ್ದಾಳೆ ಎಂದು. ಆ ಕ್ಷಣವೇ ಸೀತೆಯನ್ನು ಆಂಜನೇಯನು ಕೇಳಿದನಂತೆ, ಮಾತೆ, ನೀನ್ಯಾಕೆ ಸಿಂಧೂರವನ್ನು ಧರಿಸುತ್ತಿದ್ದೀಯಾ ಎಂದು. ಆಗ ಸೀತಾಮಾತೆಯು ನಗುತ್ತಾ ಉತ್ತರಿಸಿದರಂತೆ, ಇದು ನನ್ನ ಪತಿ ರಾಮದೇವನ ಮೇಲಿರುವ ಭಕ್ತಿಯ ಸಂಕೇತ. ನಾನು ಈ ಸಿಂಧೂರವನ್ನು ಧರಿಸುವುದರಿಂದ ರಾಮನ ಆರೋಗ್ಯ ಆಯುಷ್ಯ ಹೆಚ್ಚಾಗುತ್ತದೆ. ಮತ್ತೆ ಇದನ್ನು ನಾನು ಧರಿಸುವುದರಿಂದ ಶ್ರೀರಾಮನಿಗೆ ಶುಭವಾಗುತ್ತದೆ ಎಂದರಂತೆ. ಈ ಮಾತಿನಿಂದ ಆಂಜನೇಯನು ತುಂಬಾನೇ ಪ್ರಭಾವಿತನಾದನಂತೆ. ತಕ್ಷಣವೇ ಹೋಗಿ ತನ್ನ ದೇಹವನ್ನೆಲ್ಲ ಸಿಂಧೂರದಲ್ಲಿ ಮುಳುಗಿಸಿಬಿಟ್ಟನಂತೆ. ಅದನ್ನು ಕಂಡ ಶ್ರೀರಾಮನು ಆಂಜನೇಯನ ಕುರಿತು ಕೇಳುತ್ತಾರಂತೆ, ಇದೇನಿದು ನಿನ್ನ ವಶಾವೇಶ ಅಂತ ಹೇಳಿ. ಆಗ ಆಂಜನೇಯನು ಸೀತೆ ಹೇಳಿದ ಮಾತನ್ನು ಹೇಳಿದರಂತೆ, ನಿನ್ನ ಮೇಲೆ ಭಕ್ತಿ ಪ್ರೀತಿಯಲ್ಲಿ ಸೀತೆ ಇಷ್ಟೇ ಇಷ್ಟಾಗಲ್ಲ ಕುಂಕುಮವನ್ನು ನೆತ್ತಿಯ ಮೇಲೆ ಇಟ್ಟುಕೊಳ್ಳಲು ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಬೇಕಲ್ವಾ, ಅದಕ್ಕೆ ನನ್ನ ನೋಡಿ ದೇಹದ ಇಂಚು ಕಣಕಣದಲ್ಲೂ ನೀನೇ ತುಂಬಿದ್ದೀಯಾ ರಾಮ ಅಂದರಂತೆ. ಇದರ ಒಂದು ಪ್ರತೀಕವಾಗಿ ಶನಿವಾರಗಳಲ್ಲಿ ನೀವು ನೋಡಬಹುದು, ಆಂಜನೇಯನ ದೇವಸ್ಥಾನಗಳಲ್ಲಿ ಆಂಜನೇಯನನ್ನು ಪೂರ್ತಿ ಕುಂಕುಮ ಅಥವಾ ಸಿಂಧೂರದಿಂದ ಅಭಿಷೇಕ ಮಾಡುತ್ತಾರೆ. ಸಿಂಧೂರದ ಅಭಿಷೇಕ ಆಂಜನೇಯನಿಗೆ ತುಂಬಾ ಪ್ರಿಯವಂತೆ. ಇದು ಸೀತೆ ಹೇಳಿದ ಸಿಂಧೂರದ ಕಥೆಯ ಒಂದು ಅಂಕಿತವಾಗಿದೆ ಎಂಬುದು ಜನರ ನಂಬಿಕೆ. ಆಂಜನೇಯನು ರಾಮಾಯಣದಲ್ಲಿ ಬರುವ ಹಲವಾರು ಪಾತ್ರಗಳಲ್ಲಿ ತುಂಬಾ ಮಹತ್ತರವಾದ ಒಂದು ಪಾತ್ರವಾಗಿದೆ. ಶ್ರೀರಾಮನ ಪ್ರಿಯ ಭಕ್ತನೂ ಹೌದು. ನಾವು ಶ್ರೀರಾಮನನ್ನು ಒಲಿಸಿಕೊಳ್ಳಬೇಕಾದರೆ ಆಂಜನೇಯನನ್ನು ಒಲಿಸಿಕೊಳ್ಳಬೇಕು ಎಂಬುದು ಪ್ರತೀತಿ. ಸೊ ಆಂಜನೇಯನ ಬಗ್ಗೆ ನನಗೆ ಗೊತ್ತಿರೋ ಒಂದಷ್ಟು ಚಿಕ್ಕ ಚಿಕ್ಕ ಕಥೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ವನವಾಸದಿಂದ ಬಂದಂತಹ ರಾಮನು ಪಟ್ಟಾಭಿಷೇಕದ ನಂತರ ಎಲ್ಲರಿಗೂ ಪ್ರೀತಿಯ ಸಂಕೇತವಾಗಿ ಒಂದೊಂದು ಉಡುಗೊರೆಗಳನ್ನು ಕೊಡುತ್ತಿದ್ದನಂತೆ. ಅದರಲ್ಲಿ ಸೀತೆಯು ತನ್ನ ಕತ್ತಿನಲ್ಲಿದ್ದ ಮುತ್ತಿನ ಹಾರವನ್ನು ತೆಗೆದು ಆಂಜನೇಯನಿಗೆ ಕೊಟ್ಟಳಂತೆ. ಆ ಬಹುಮಾನಗಳನ್ನು ತುಂಬಾ ಜಾಗರೂಕತೆಯಿಂದ ಇಟ್ಕೊಂಡಿದ್ರಂತೆ. ಆದ್ರೆ ಸೀತೆ ಕೊಟ್ಟ ಮುತ್ತಿನ ಹಾರನ ಒಂದೊಂದೇ ಮುತ್ತನ್ನು ಆಂಜನೇಯನು ಕಚ್ಚಿ ತುಂಡು ಮಾಡುತ್ತಿದ್ದನಂತೆ. ಇದನ್ನು ಕಂಡ ಎಲ್ಲರೂ ಕೇಳಿದರಂತೆ, ನಿನಗೆ ಸೀತೆ ಕೊಟ್ಟ ಬಹುಮಾನದ ಮೇಲೆ ಗೌರವವಿಲ್ಲವೇ ಎಂದು. ಇದೇ ಪ್ರಶ್ನೆಯನ್ನು ರಾಮನು ಕೂಡ ಆಂಜನೇಯನನ್ನು ಕೇಳಿದನಂತೆ. ಸೀತಾಮಾತೆ ನಿನಗೆ ಅಷ್ಟು ಗೌರವದಿಂದ ಅವಳ ಕತ್ತಿನಲ್ಲಿದ್ದ ಮುತ್ತಿನ ಹಾರ ಕೊಟ್ಟಿದ್ದಾಳೆ, ನೀನ್ಯಾಕೆ ಇದಕ್ಕೆ ಅಗೌರವ ತೋರುತ್ತಿದ್ದೀಯಾ ಅಂತೇಳಿ. ಅದಕ್ಕೆ ಆಂಜನೇಯನು ಕೊಟ್ಟ ಉತ್ತರ ಹೀಗಿತ್ತಂತೆ, ನಾನು ಒಂದೊಂದೇ ಮುತ್ತನ್ನು ಕಚ್ಚಿ ನೋಡ್ತಿದ್ದೇನೆ ರಾಮ. ಆ ಮುತ್ತಿನೊಳಗಡೆ ನಿನ್ನ ನಾಮವಿದ್ದರಷ್ಟೇ ನನಗೆ ಅದು ಬಹುಮಾನ ಅಥವಾ ಬೆಲೆಯುಳ್ಳ ವಸ್ತುವಾಗಿ ಕಾಣುತ್ತದೆ. ಆದರೆ ಈ ಮುತ್ತಿನಿಂದ ಯಾವುದೇ ತರಹದ ರಾಮನಾಮಗಳು ಹೊರ ಹೊಮ್ಮುತ್ತಿಲ್ಲ. ಮತ್ತೆ ನನಗಿದು ಯಾಕೆ, ನನಗಿದರ ಉಪಯೋಗವಿಲ್ಲ ಎಂದನಂತೆ. ಅದಕ್ಕೆ ರಾಮ ಕೇಳುತ್ತಾನಂತೆ, ಹಾಗಾದರೆ ನಿನ್ನ ದೇಹದಲ್ಲಿರುವ ನಿನ್ನ ಬಳಿಯಿರುವ ಎಲ್ಲಾ ವಸ್ತುಗಳಲ್ಲೂ ರಾಮನಾಮ ಇದೆಯೇ ಎಂದು. ಅದನ್ನು ಕೇಳಿದ ಮರುಕ್ಷಣವೇ ಆಂಜನೇಯನು ತನ್ನ ಹೃದಯವನ್ನು ಬಗೆದು ತೋರಿಸಿದರೆ ಅದರಲ್ಲಿ ರಾಮ ಮತ್ತೆ ಸೀತೆಯ ಮೂರ್ತಿಯನ್ನು ಪ್ರತಿಷ್ಠಾನಗೊಳಿಸಿದ್ದನಂತೆ. ಇದು ಆಂಜನೇಯನಿಗೆ ರಾಮನ ಮೇಲಿದ್ದ ಭಕ್ತಿಗೆ ಸಾಕ್ಷಿ. ಒಮ್ಮೆ ಸಪ್ತರಾಜರು ರಾಮನ ತೂಕವನ್ನು ಅಳೆಯುವ ಸಲುವಾಗಿ ಅಯೋಧ್ಯೆಗೆ ಬಂದರಂತೆ. ರಾಮನಿಗೆ ಹುಸಿನಗು, ತನ್ನ ತೂಕವನ್ನು ಅಳೆಯಲು ಬಂದಿದ್ದಾರಲ್ಲವೇ ಅಂತ ಹೇಳಿ. ಸಪ್ತರಾಜರು ಕೇಳಿದರಂತೆ, ನಿನ್ನ ತೂಕವೆಷ್ಟು ಶ್ರೀರಾಮ ಅಂತ ಹೇಳಿ. ಆಗ ಶ್ರೀರಾಮರು ಹೇಳಿದರಂತೆ, ನನ್ನ ತೂಕವನ್ನು ಅಳೆಯಲು ಸಾಧ್ಯ ಆಂಜನೇಯನಿಗಷ್ಟೇ ಅಂತ ಹೇಳಿ. ಇದನ್ನು ಕೇಳಿದ ಅವರಿಗೆ ಏನು ಒಳಗೊಳಗೆ ಒಂಥರ ಕೋಪ, ಅಸೂಯೆ. ಆಂಜನೇಯನೇನು ಅಷ್ಟು ದೊಡ್ಡವನೇ, ನಮಗೆ ಸಾಧ್ಯವಿಲ್ಲವೇ ಅಂತ ಹೇಳಿ ಅವರು ಕೂಡಲೇ ಒಂದು ತಕ್ಕಡಿಯನ್ನು ತರಿಸಿ ಒಂದು ಕಡೆ ರಾಮನನ್ನು ಕೂರಿಸಿ ತಮ್ಮ ರಾಜ್ಯದಲ್ಲಿದ್ದ ಎಲ್ಲಾ ಒಡವೆ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನು ಸುರಿದರಂತೆ ತಕ್ಕಡಿಯ ಮೇಲೆ. ಯಾವುದೇ ರತ್ನ ವಜ್ರಾಭರಣಗಳು ರಾಮನ ತೂಕವನ್ನು ಸಾಟಿಗೊಳಿಸಲು ಸಾಧ್ಯವಾಗಲಿಲ್ಲವಂತೆ. ಅಲ್ಲಿಗೆ ಬಂದ ಹನುಮಂತನನ್ನು ಕೇಳಿದರಂತೆ, ಈಗ ನೀನು ತೂಕವನ್ನು ಸರಿಗೊಳಿಸು ಅಂತ.
ರಾಮನಾಮ ಜಪಿಸುತ್ತಾ ಆಂಜನೇಯನು ತನ್ನ ಬಾಲವನ್ನು ಆ ತೂಕದ ಮೇಲೆ ಇಟ್ಟನಂತೆ. ತೂಕದ ಇನ್ನೊಂದು ಬದಿಯಲ್ಲಿ, ಒಂದು ಬದಿಯಲ್ಲಿ ರಾಮ ಕೂತಿದ್ದಾನೆ. ಅಷ್ಟೊತ್ತಿಗೆ ಆ ತೂಕ ಸಮವಾಗಿ ತೂಗಲಾರಂಭಿಸಿದಂತೆ. ಆವಾಗ ಶ್ರೀರಾಮನು ನಗುತ್ತಾ ಹೇಳಿದರಂತೆ, ನಾನು ಆಗಲೇ ಹೇಳಿದ್ದೇನೆ ನಿಮಗೆ, ನನ್ನ ತೂಕವನ್ನು ಸಮಾನಗೊಳಿಸಲು ಸಾಧ್ಯ ಆಂಜನೇಯ ಒಬ್ಬನಿಂದಲೇ ಅಂತೇಳಿ. ಇದು ಆಂಜನೇಯನ ಇನ್ನೊಂದು ಕತೆ. ರಾಮಾಯಣದಲ್ಲಿ ಬರುವಂತ ಇಂತಹ ಹಲವಾರು ಉಪಕಥೆಗಳಿದ್ದಾವೆ. ನನಗೆ ಗೊತ್ತಿರುವ ಒಂದು 2-3 ಕಥೆಗಳನ್ನು ನಿಮ್ಮನ್ನು ಹಂಚಿಕೊಳ್ಳುತ್ತೇನೆ. ಇನ್ನೊಂದು ಕಥೆಯಲ್ಲಿ ರಾಮನು ಹನುಮನಿಗೆ ಎಷ್ಟು ದೊಡ್ಡ ಸ್ಥಾನವನ್ನು ನೀಡಿದ್ದನೆ ಎಂಬುದಕ್ಕೆ ಒಂದು ಸಾಕ್ಷಿಯಾದ ಕಥೆ ಇದು. ಅಶ್ವಮೇಧ ಯಜ್ಞವನ್ನು ಮಾಡುವಾಗ ಕೇಳಿದರಂತೆ, ಅಗ್ರ ಪೂಜೆ ಅಂದರೆ ಮೊದಲನೇ ಪೂಜೆ ಯಾರಿಗೆ ಮಾಡಲಿ ಅಂತೇಳಿ. ಅಲ್ಲಿ ಬ್ರಹ್ಮ, ವಿಷ್ಣು, ಶಿವ, ಗಣಾಧ್ಯಕ್ಷರು ಎಲ್ಲಾ ದೇವರುಗಳು ಸಭೆ ಸೇರಿದರೂ ಕೂಡ ಶ್ರೀರಾಮ ಹೇಳಿದರಂತೆ, ಅಗ್ರ ಪೂಜೆಗೆ ಅರ್ಹನಾದವನು ಒಬ್ಬನೇ ಇಲ್ಲಿರುವುದು, ಅದು ಆಂಜನೇಯ ಅಂತೇಳಿ. ಈ ಮೂಲಕ ಆಂಜನೇಯನಿಗೆ ಅಶ್ವಮೇಧ ಯಜ್ಞದಲ್ಲಿ ಅಗ್ರ ಪೂಜೆ ಸಲ್ಲಿಸಲಾಗಿದೆ ಎಂದು ರಾಮಾಯಣದಲ್ಲೊಂದು ಕಥೆ ಇದೆ. ರಾಮಾಯಣದ ಯುದ್ಧದಲ್ಲಿ ಹನುಮಂತನು ತನ್ನ ಶಕ್ತಿಯಿಂದ ಅಸುರರೆಲ್ಲರನ್ನೂ ನಾಶಗೊಳಿಸುತ್ತಿದ್ದಾನಂತೆ. ಇದನ್ನು ಕಂಡ ಭೂಮಾದೇವಿಯು ರಾಮನನ್ನು ಪ್ರಾರ್ಥಿಸುತ್ತಾಳಂತೆ, ಇದೇ ತರ ಮುಂದುವರಿದರೆ ನನಗೆ ತುಂಬಾ ಕಷ್ಟವಿದೆ ಎಂದು. ಆಗ ರಾಮನು ಆಂಜನೇಯನನ್ನು ಶಪಿಸಿದನಂತೆ, ನಿನ್ನಲ್ಲಿರುವ ನಿನ್ನ ಶಕ್ತಿಯನ್ನು ನೀನು ಮರೆಯುವಂತಾಗು, ತುಂಬಾ ತೊಂದರೆಗೊಳಗಾದಾಗ ಮಾತ್ರ ಆ ಶಕ್ತಿ ನಿನಗೆ ನೆನಪಾಗಲಿ ಎಂದು. ಈ ಶಾಪದ ಪರಿಣಾಮವೇ ಆಂಜನೇಯನಿಗೆ ತನ್ನ ಶಕ್ತಿ ಏನೆಂದು ತಿಳಿದಿರುತ್ತಿರಲಿಲ್ಲವಂತೆ. ಅವನು ಅಂತಹ ಸಂದರ್ಭಗಳಲ್ಲಿ ಮಾತ್ರ ತನ್ನ ಶಕ್ತಿಯನ್ನು ಗುರುವಿನ ಅಪ್ಪಣೆಯ ಮೇರೆಗಷ್ಟೇ ಬಳಸುತ್ತಿದ್ದನೆಂಬುದು ಇನ್ನೊಂದು ಕತೆ. ಈ ತರ ಹಲವಾರು ರಾಮಾಯಣದ ಚಿಕ್ಕ ಚಿಕ್ಕ ಕಥೆಗಳು ಈಗ ಎಷ್ಟೋ ಜನರಿಗೆ ಇದರ ಮಾಹಿತಿ ಇಲ್ಲದೆ ಕಾಣೆಯಾಗಿದ್ದಾವೆ ಅಂತ ಹೇಳ್ಬೋದು. ನಮಗೆ ಗೊತ್ತಿರುವಂತ ಚಿಕ್ಕ ಚಿಕ್ಕ ಕಥೆಗಳನ್ನು ಕಥೆಯ ರೂಪದಲ್ಲೋ ವಿಡಿಯೋದ ರೂಪದಲ್ಲೋ ನಾವು ಇನ್ನೊಬ್ಬರಿಗೆ ತಿಳಿಸುವುದರಿಂದ ನಮ್ಮ ಮುಂದಿನ ಪೀಳಿಗೆಯವರಿಗೆ ಉಪಯೋಗವಾಗಬಹುದು ಎಂಬುದು ನನ್ನ ನಂಬಿಕೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯವನ್ನು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.